ಏನ್ರಿ ನಿಮ್ಮ ತಗೊಂಡು ವಿಷಯ ಮಾತಾಡ್ಬೇಕಿತ್ತಲ್ಲ. ಏನು ಹೇಳು ಕಾವೇರಿ, ಏನು ವಿಷಯ ಹೇಳು. ಅಯ್ಯೋ ಇನ್ನೇನ್ರಿ, ಮಕ್ಳಿಬ್ರು ದೊಡ್ಡವರಾದ್ರು ವಯಸ್ಸಾಯ್ತಾ ಅದೇ ಅವ್ರಿಗೂ ಮದುವೆ ಮುಂಜಿ ಮಾಡಬೇಕಲ್ವಾ, ಅದ್ರ ಬಗ್ಗೆ ನೀವು ಏನಾರು ಯೋಚನೆ ಮಾಡಿದಿರೋ ಇಲ್ವೋ ಅಂತ. ಯಾಕೆ ಕಾವೇರಿ ಹಿಂಗಂತೀಯ? ನನ್ನ ಮಕ್ಳು ಮದುವೆ ಮಾಡಬೇಕು ಅನ್ನೋ ಯೋಚನೆ ನನಗಿರಲ್ವ ಹೇಳು? ನನಗೂ ಐತೆ. ಅಲ್ಲಿರೋ 3 ಮಕ್ಳಿಗೂ ಮದುವೆ ಆಯಿತು, ಇಲ್ಲಿಬ್ರು ಮಕ್ಳು ಹಿಂಗೆ ಅವರೆಲ್ಲ ಅನ್ನೋ ಯೋಚನೆ ನನಗೂ ಐತೆ. ಆದರೆ ಏನು ಮಾಡೋಣ ಹೇಳು? ಇವಳನ್ನ ಮಾಡೋಣ ಅಂದರೆ ಕವಿತೆ ನಾ ಓದ್ತೀನಿ, ಡಾಕ್ಟ್ರ್ ಓದ್ತೀನಿ ಅಂತ ಅವಳಲ್ಲ. ಅಯ್ಯೋ ಅವಳು ಓದಿದ್ರೆ ಓದಲಿ, ಶ್ರೀಕಾಂತಿಗೆ ಮಾಡೋಣ ಕಣ್ರಿ. ಇಬ್ಬರನ್ನೂ ಮಾಡಿಕ ಕೂತ್ಕೊಳಕ್ಕಾಗದ, ಅವ್ನ ಕಾರ್ಯ ಮಾಡೋಣ. ಆಮೇಲೆ ಇನ್ನೊಂದು 2-3 ವರ್ಷಕ್ಕೆ ನಮಗೂ ಟೈಮ್ ಸಿಕ್ತಂಗೆ ಆಯ್ತದೆ ಕವಿತನ ಮಾಡೋಕ್ಕೆ. ಅದಕ್ಕೆ ಒಂಚೂರು ಶ್ರೀಕಾಂತಂಗಾರೆ ಮಾಡಿಬಿಡೋಣ ಕಣ್ರಿ ಈ ವರ್ಷ. ಅದು ಸರಿನೇ, ನಾನು ಕವಿತನ ಮಾಡೋಣ ಅಂದ್ಕೊಂಡಿದ್ದೆ. ಅವಳು ಓದ್ತೀನಿ ಅಂತ ಅವಳಲ್ಲ ಬಿಡು. ಶ್ರೀಕಾಂತನೇ ಮಾಡೋಕ್ಕಾಯ್ತದೆ ಈ ವರ್ಷ, ಮಾಡೋಕ್ಕಾಯ್ತದೆ ಬಿಡು. ಏನು ಮದುವೆ ವಿಷಯ ಮಾತಾಡ್ತಾ ಇದ್ದೀರಾ ಅನ್ಸುತ್ತಾ? ಅನ್ಕನವ, ನೀನು ಮದುವೆ ಮಾಡೋಣ ಅಂದರೆ ಓದ್ತೀನಿ ಅಂತಿದ್ಯಲ್ಲ. ಅಪ್ಪ ಡಾಕ್ಟ್ರ್ ಆಗೋದು ನನ್ನ ಕನಸಪ್ಪ. ಸುಮ್ಮನೆ ನನ್ನ ಕನಸು ಹಾಳು ಮಾಡಬೇಡಿ. ಮದುವೆ ಯಾವಾಗ ಬೇಕಾದರೂ ಆಗ್ಬೋದು. ನಾನು ಡಾಕ್ಟ್ರ್ ಓದಬೇಕಪ್ಪ. ಈಗ ತಾನೇ ಕಾಲೇಜಿಗೆ ಸೇರ್ಕೊಂಡಿದ್ದೀನಿ. ನನ್ನ ಮದುವೆ ವಿಷಯಕ್ಕೆ ಮಾತ್ರ ಬರಬೇಡಿ ದಯವಿಟ್ಟು. ಅಯ್ಯೋ ಬವ್ವ, ಅದಕ್ಕೆ ನಿಮ್ಮ ಅಣ್ಣಂಗಾರೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದಿ ಕಣವ. ನಿಮ್ಮ ಅಣ್ಣಂಗಾರೆ ಮಾಡಿಬಿಡೋಣ ಈ ವರ್ಷ ಅಂತ. ಹೌದಮ್ಮ, ಫಸ್ಟ್ ಆ ಕೆಲಸ ಮಾಡಿಬಿಡು. ಪಾಪ ಅಣ್ಣ, ಅವನಿಗೆ ಮದುವೆ ಮಾಡಿಬಿಡಮ್ಮ. ಅನ್ಕನವ ಮಾಡ್ಬಿಡೋಣ ಬಿಡೋತಕ್ಕೆ ಈ ವರ್ಷ. ಅವನೇ ಶ್ರೀಕಾಂತನೇ ಮಾಡ್ಬಿಡಕ್ಕಾಯ್ತದೆ. ಒಳ್ಳೆ ಹುಡುಗಿ ನೋಡಬೇಕಪ್ಪ ಅಣ್ಣಂಗೆ. ಅವನು ತುಂಬ ಒಳ್ಳೆಯವನು ನಮ್ಮ ಅಣ್ಣಂಗೆ ಒಳ್ಳೆ ಹುಡುಗಿ ನೋಡಬೇಕು. ಒಳ್ಳೆ ಹುಡುಗಿನೇ ನೋಡೋಕ್ಕಾಯ್ತದೆ ಬವ್ವ. ಇನ್ನೇನು ನನ್ನ ಮಗಂಗೆ ಒಳ್ಳೆ ಹುಡುಗಿ ನೋಡಿದೆ ಆದದ. ನೋಡಿದೆ ನೀನೇ ಎಲ್ಲರೇ? ನಾನೆಲ್ಲಮ್ಮ ನೋಡಲಿ, ನೀವಿಬ್ಬರು ಸೇರಿ ನೋಡಿ. ಅವನಿಗೆ ಯಾವಾಗಲಾದ್ರೂ ಸಮಾಧಾನ ಆಗುತ್ತೋ ಏನೋ. ಪಾಪ ಅವನು ಯಾವಾಗಲೂ ಒಂಥರ ಬೇಜಾರಾಗೇ ಇರ್ತಾನೆ. ಅವ್ನು ಮದುವೆ ಮಾಡಿದ್ರೆ ಸರಿ ಹೋಗ್ತಾನೆ ಅನಿಸುತ್ತೆ. ಅದಕ್ಕೆ ರೀ, ಯಾರಿಗಾರ ಗೊತ್ತಿರೋರ್ಗೆ ಹೇಳ್ಬೇಕು. ನಮ್ಮ ಆ ಕಡೆ ಕೇಳಿದ್ರೆ ಎಲ್ಲರೂ ಚೆನ್ನಾಗಿರೋ ಹುಡುಗಿದ್ರೆ ತೋರಿಸ್ತಾರೆ. ಹೋಗಿ ನೋಡ್ಕೊ ಬಂದ್ಬಿಟ್ಟತೆಗೆ ಈ ವರ್ಷ ಮಾಡಿಬಿಡ್ಬೇಕು ಕಣ್ರಿ ಅವನ್ನ. ಆಯಿತು, ನಾನು ಒಂದು 4 ಕಡೆ ಕೇಳ್ತೀನಿ. ನೀನು ಯಾರಿಗಾರ ಗೊತ್ತಿರೋರಿದ್ರೆ ಹೇಳು, ನೋಡೋದ ಆದರೆ ಈ ವರ್ಷ ಮಾಡ್ಬಿಡಕ್ಕಾಗ್ತದೆ ಅವನ್ನ. ಓ ಅಣ್ಣ ಬಂದ್ಯಾ? ಬಾರೋ, ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ. 100 ವರ್ಷ ಆಯ್ಸು ನಿನಗೆ. ನನ್ನ ಬಗ್ಗೆನಾ? ನನ್ನ ಬಗ್ಗೆ ಏನು ಮಾತಾಡ್ತಿದ್ರಿ? ಅಯ್ಯೋ ನಿನ್ನ ವಿಷಯ ಕೇಳಿದ್ರೆ ಖುಷಿ ಆಗ್ಬಿಡ್ತೀಯಾ? ಅಂಥದ್ದೇನಪ್ಪ, ಏನು ಹೇಳು? ಯಾಕೋ ಯಾವಾಗಲೂ ಮುಖ ಗಂಟು ಹಾಕೊಂಡಂಗೆ ಇರ್ತೀಯಾ? ಅಣ್ಣ ನಿನ್ನ ಮದುವೆ ಮಾಡೋಣ ಅಂತ ಮಾತಾಡ್ತಾ ಇದ್ದೀವಿ. ಈ ವರ್ಷ ನಿನ್ನ ಮದುವೆ ಮಾಡಿಬಿಡದೆ. ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಕೇಳವಾ, ಅವ್ರ ಜೊತೆಲೆ ಮಾಡೋಕ್ಕಾಯ್ತದೆ ಬೇಕಾರೆ. ಅಂಥ ಕೆಲಸ ಎಲ್ಲ ನಾನು ಮಾಡಿಲ್ಲ ನಿಮ್ಮ ಥರ. ನನಗೆ ಅದನ್ನೆಲ್ಲ ಹೇಳೋಕೆ ಬರಬೇಡಿ. ಅಯ್ಯೋ ಇದು ಯಾಕಪ್ಪ ಹಿಂಗಾಡಿ ಶ್ರೀಕಾಂತ? ಏನು ನಿನ್ನ ಒಳ್ಳೇದಕ್ಕಲ್ವ ಕೇಳಿತ್ತು? ಇಷ್ಟ ಇಲ್ಲ ಯಾರನ್ನೋ ಇಷ್ಟಪಟ್ಟಿಲ್ಲ ಅಂದರೆ ಬಿಡು, ಆಯಿತು ಎಲ್ಲರೂ ಒಂದು ಕಡೆ ನೋಡಿ ಮಾಡೋಕ್ಕಾಯ್ತದೆ. ಅದು ಯಾಕಂಗೆ ಮಾತಾಡಿದ್ದು ನೀನು ಯಾವಾಗ್ಲೂ? ಇವಾಗ ಏನಮ್ಮ, ಒಳ್ಳೆ ಸುಮ್ಮನೆ ಮನೆಗೆ ಬಂದ ತಕ್ಷಣ ಇರಿಟೇಟ್ ಮಾಡಿಬಿಡಿ ನನಗೆ. ಏ ಅಣ್ಣ, ಏನಕ್ಕೆ ಹಂಗೆ ಆಡ್ತಿದ್ಯಾ? ನಿಂಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಅದನ್ನೇ ಹೇಳಕ್ಕೆ ಬಂದಿದ್ದು ನಿನಗೆ. ಯಾಕೆ ಹಿಂಗೆ ಆಡ್ತೀಯಾ? ಖುಷಿ ಆಗಲಿಲ್ವಾ ನಿನಗೆ? ಏನು ಖುಷಿ ಆಯ್ತದೆ? ಏನು ಖುಷಿ ಆಯ್ತದೆ ಕವಿತಾ? ನೀನು ಅವರಂಗೆ ಮಾಡ್ತಾ ಇರ್ತೀಯಲ್ಲ. ನೀನು ಓದಿದ್ಯಾ? ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ನಿನಗೆ? ಹಾಂ, ಅಲ್ಲ ನನಗೆ ಬರ್ತಾರೆ. ನಾನು ಓದಿರೋದಕ್ಕೆ ನನಗೆ ಕೆಲಸ ಸಿಕ್ಕಿದ್ದದ? ನಾನು ಓದಿರೋ ರೇಂಜ್ಗೆ ಕೆಲಸ ನನಗೆ ಎಲ್ಲಿ ಸಿಕ್ಕೈತೆ ಹೇಳು? ಹಾಂ, 10,000 15,000 ಸಂಬಳಕ್ಕೆ ಕೆಲಸ ಮಾಡ್ತಾಯಿದ್ದೀನಿ. 10,000 15,000 ಈ ಮನೆ ಖರ್ಚಿಗೆ ಸಾಕಾಗಲ್ಲ. ನನಗೆ ಹೆಣ್ಣು ಬೇರೆ ಕೊಟ್ಟಾರಾ? ಇದಕ್ಕೊಂದು ಮನೆ, ಈ ಮನೆ ನಮ್ಮ ಅಮ್ಮ ಅವ್ರ ಅಪ್ಪ ಬಿಟ್ಟು ಹೋಗಿದ್ದು, ತಾತ ಬಿಟ್ಟು ಹೋಗಿದ್ದು ಮನೆ ಇದು. ಆ ಕಾಲದಿಂದಲೂ ಇದೇ ಮನೇಲೇ ಇರೋದು, ನಮ್ಮ ತಾತನ ಕಾಲದಿಂದಲೂ. ನಮ್ಗೆ ಯಾವ್ದಾರು ಒಂದು ಒಳ್ಳೆ ಮನೆ ಆಯಿತಾ? ಇಲ್ಲ ನನ್ನ ಕೈಲಿ ಒಂದು ಒಳ್ಳೆ ಕೆಲಸ ಆಯಿತಾ? ಏನಾಯ್ತೆ ಅಂತ ಹೆಣ್ಣು ಕೊಡ್ತಾರೆ ನನಗೆ? ಯಾರು ಕೊಡ್ತಾರೆ? ಇನ್ನು ಅಪ್ಪನೇ ಹೇಳ್ಕೊಂಡು ಬಳಸ್ಕೊಳ್ಳೋಂಗೂ ಇಲ್ವಲ್ಲ ನಮ್ಮ ಕಷ್ಟಕ್ಕೆ. ಏನು ಮಾಡೋದು? ಅಣ್ಣ ಬೇಜಾರು ಮಾಡ್ಕೋಬೇಡ ಕಣೋ, ಒಳ್ಳೆ ಹುಡುಗಿನೇ ಸಿಗ್ತಾರೆ, ಹುಡ್ಕಣ. ಹಾಂ, ಸಿಗ್ತಾರೆ. ಈ ಕಾಲದ ಹುಡುಗಿ ಮೆಂಟಾಲಿಟಿ ಏನಂತ ಗೊತ್ತಾ ನಿನಗೆ? ಈ ವಯಸ್ಸೋಳು ನೀನು, ಈ ಏಜ್ ಈ ಜನ್ರೇಷನಲ್ಲಿ ಇರೋಳು ಗೊತ್ತಾಗಲ್ವಾ ನಿನಗೆ? ಹುಡುಗಿ ಮೆಂಟಾಲಿಟಿ ಹೆಂಗೆ ಅಂತ. ಅವ್ರ ಆಸ್ತಿ ಅಂತಸ್ತು ಏನೈತೆ ಹುಡುಗನ ಹತ್ರ ಅಂತ ನೋಡ್ತಾರೆ. ಎಷ್ಟು ಓದವನೇ, ಯಾವ ಕೆಲಸದಲ್ಲವನೇ, ಎಷ್ಟು ಮನೆ ಐತೆ, ಎಷ್ಟು ಆಸ್ತಿ ಐತೆ ಎಲ್ಲ ನೋಡ್ತಾರೆ. ಏನೈತೆ ನನ್ನ ಹತ್ರ? ಏನಾಯ್ತು ಹೇಳು? ಇದೊಂದು ತಾತನ ಮನೆ, ಅದೊಂದು ಬಿಟ್ರೆ ನನ್ನ 10-15,000 ರೂಪಾಯಿ ಸಂಬಳ ಕೊಡ್ತಾರದೊಂದು ಕೆಲಸ ಅಷ್ಟೇ. ಇದು ಹೇಳ್ಕೊಂಡು ಹೋದ್ರೆ ಯಾರು ನನ್ನ ಮಕ್ಳು ಏನು ಕೊಟ್ರೆ ನನಗೆ ಮಾಡೋಕ್ಕೆ ಕೆಲಸ ಇಲ್ಲ. ನನಗೇನು ಬಿಟ್ಬಿಡಿ, ನನಗೆ ಯಾವ ಮದುವೆ ಆಗೋದ್ರೆ ಏನೂ ಇಲ್ಲ. ಸುಮ್ಮನೆ ನಾನು ಪಾಡೋದು ಬಿಟ್ಬಿಡಿ. ಅದು ಯಾಕೆ ಶ್ರೀಕಾಂತ್ ಹಂಗಾಡಿ? ಹುಡುಕ್ತಿ ಸುಮ್ಮನಿರಪ್ಪ, ಎಲ್ಲರೂ ಒಂದು ಕಡೆ ಸಿಗ್ತಾರೆ. ಯಾಕೆ ಹೆಣ್ಣು ಸಿಗೋಕ್ಕಿಲ್ವಾ? ನಿನಗೇನು ಕಮ್ಮಿ ಆಗಿದೆ ಅದು? ಸುಮ್ಮನಿರು, ನಾನು ಹುಡುಕ್ತೀವಿ. ನೀವು ಯಾಕೆ ಬೇಜಾರು ಮಾಡ್ಕೊಂಡು ಹಿಂಗೆ? ಹೌದೌದು, ನನಗೇನು ಕಮ್ಮಿ ಆಗೈತೆ ಹೇಳು? ಎಲ್ಲ ಜಾಸ್ತಿನೇ ಆಗೈತೆ. ನಿನ್ನ ಗಂಡ ತಂದು ಮಡಗಿಲ್ವ ಇಲ್ಲಿ? ಎಲ್ಲ ಜಾಸ್ತಿ ತುಂಬಿ ತುಳುಕ್ತಾಗೈತೆ. ಸುಮ್ಮನೆ ಬಾಯಿ ಬಂದಂಗೆ ಮಾತಾಡಬೇಡ. ಅದೇನು ಬಂಗ ನೋಡೋಗು. ನನಗೆ ಅರ್ಥ ಆಗ್ತದೆ ಕಣಪ್ಪ ನಿನ್ನ ಕಷ್ಟ ಶ್ರೀಕಾಂತ. ಬೇಜಾರು ಮಾಡ್ಕೊಬೇಡ ಕಣಪ್ಪ, ಬೇಜಾರು ಮಾಡ್ಕೊಬೇಡ. ನನ್ನ ಕೈಲಿ ಏನು ಮಾಡೋಕ್ಕಾಯ್ತಾ ಇಲ್ಲದೆ ಆಗದೆ ಇರ್ಬೋದು ಇವತ್ತು, ಆದರೆ ಮುಂದಕ್ಕೆ ಒಂದಿನ ಮಾಡೇ ಮಾಡ್ತೀನಿ ಕಣಪ್ಪ. ನೀನೇನು ಮಾಡೋದು ಬೇಡ ಕಣಪ್ಪ ನಮಗೆ. ನಾನೇನು ಕೇಳ್ತಿಲ್ಲ ನಿನ್ನ ಆಸ್ತಿ ಅಂತಸ್ತು ಕೊಡು, ಇಲ್ಲ ದೊಡ್ಡ ಗೌಡ್ರು ಅನ್ನೋ ಹೆಸರು ಬಿರ್ದು ಕೊಡು, ಗೌಡ್ರು ಮಗನ ಹೆಸರು. ನಾನು ಏನು ಕೇಳ್ತಿಲ್ಲ ನಿನ್ನ, ನನಗೇನು ಬೇಕಾಗಿಲ್ಲ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಒಂದು ಒಳ್ಳೆ ಕೆಲಸ ತಗೊಳ್ಳೋದಂತ ನನಗೆ ಮದುವೆಗಿದ್ವಿ ಅಂತ ಹಿಂಸೆ ಮಾಡಬೇಡಿ ಅಷ್ಟೇ. ಹಂಗಲ್ಲ ಅಣ್ಣ.
ನೋಡು ಕವಿತಾ, ಸುಮ್ಮನೆ ನಿಂತ್ಕೊ ನೀನು, ನಿನ್ಗೆ ಗೊತ್ತಾಗೋದಿಲ್ಲ. ಸುಮ್ಮನೆ ಬಾಯಿ ಬಂದಾಗ ಮಾತಾಡ್ಬೇಡ. ಮೇಲೆ ನನ್ನ ಕೋಪ ಬಂದರೆ ಬೈದ್ಬಿಡ್ತೀನಿ ನಾನು. ಸುಮ್ಮನೆ ನನ್ನ ಹೆಸರು ನಾನು ಬಿಟ್ಬಿಡು. ನಾನು ಒಳ್ಳೆ ಒಂದು ಕೆಲಸ ತಗೋಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ನಾನು ಸಂಪಾದನೆ ಮಾಡಬೇಕು. ಈ 5,000 ಏನು ಮಾಡೋಕ್ಕೈತದೆ ಹೇಳು? ನಾನು ಚೆನ್ನಾಗಿ ಕಷ್ಟಪಟ್ಟು ಓದಿದ್ದೀನಿ. ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ಒಳ್ಳೆ ಕೆಲಸ ತಗೊಂಡು ಒಳ್ಳೆ ಸಂಪಾದನೆ ಮಾಡಬೇಕು. ನಿನ್ನೂ ಮದುವೆ ಮಾಡಬೇಕು, ಆಮೇಲೆ ನನ್ನ ಮದುವೆ. ಈಗ ಸುಮ್ಮನೆ ನಾನು ಮದುವೆ ಗಿದ್ವಿ ಅಂತ ನಾನು ತಲೆ ತಿನ್ಬಿಡಿ. ಅಯ್ಯೋ ದೇವ್ರೆ, ನನ್ನ ಮದುವೆ ಏನಣ್ಣ ಅರ್ಜೆಂಟು? ನಾನು MBBS ಮಾಡ್ತಾ ಇದ್ದೀನಿ. ಇನ್ನೂ 3-4 ವರ್ಷ ಆಗುತ್ತೆ ನಾನು ಓದ್ ಮುಗಿಯೋದು. ಅಲ್ಲಿ ತನಕ ನೀನು ಸುಮ್ಮನೆ ಇರ್ತೀಯ ಹಿಂಗೇನೆ? ನಿಂಗೆ ವಯಸ್ಸಾಗಲ್ವಾ? ಆಗಲಿ ಬಿಡು, ಏನು ಮಾಡೋಕ್ಕೈತದೆ ಹೇಳು? ಏನೋ ಆಸ್ತಿ ಅಂತಸ್ತು, ಅಪ್ಪನ ಆಸ್ತಿ ಅಂತಸ್ತು, ಬೇಕಾದಷ್ಟು ದುಡ್ಡು ಕಾಸು ಎಲ್ಲ ಮಡ್ಕೊಂಡಿರ್ತಾರಲ್ಲ, ಅವರು 20 ವರ್ಷಕ್ಕೆ ಮದುವೆ ಆಯ್ತಾರೆ. ಆದರೆ ನಮ್ಮಂಥವ್ರು ಲೇಟ್ ಆಯ್ತದೆ, ಏನು ಮಾಡೋಕ್ಕಾಗೋದಿಲ್ಲ. ನನ್ನ ಹಣೆ ಬರ ಇಲ್ಲ. ಸುಮ್ಮನೆ ನನಗೆ ತಲೆ ತಿನ್ಬೇಡಿ ನೀವು. ಅಣ್ಣ, ಏನಮ್ಮ ಇವನು ಹಿಂಗೆ ಮಾತಾಡ್ತಾನೆ? ಬೇಕು ಅಂತ ಹಿಂಗೆ ಮಾತಾಡ್ತಾನೆ ಅನ್ಸುತ್ತೆ. ಎಷ್ಟು ಬೇಜಾರಾಗುತ್ತೆ ನೋಡು. ಅಯ್ಯೋ ಬಿಡವ ಕವಿತಾ, ಅವ್ನು ಬೇಜಾರು ಅವ್ನಿಗೆ, ಅವನು ನೋವು ಅವನಿಗೆ. ಏನು ಮಾಡಿ ತಪ್ಪು ನಮ್ಮದು ಮಾಡಿಕೊಂಡು ಅವನಿಗೆ ಬೋದ್ರೆ ಆದದ. ಅವನು ಗಂಡು ಮಗ, ಅವ್ನು ಅನ್ಕೊಂಡಿರೋದಾಗ ಏನು ತಪ್ಪು ಹೇಳು? ಪಾಪ ಕಷ್ಟಪಟ್ಟು ಓದ್ದ, ಅವ್ನು ಓದಿದ ತಕ್ಕಾಗ ಒಂದು ಕೆಲಸನೂ ಸರಿಯಾಗಿ ಸಿಗ್ಲಿಲ್ಲ. ಅಯ್ಯೋ, ಎಲ್ಲ ನನ್ನ ಹಣೆ ಬರ ಬಿಡು. ನನ್ನ ಗ್ರಾಚಾರ. ನನ್ನ ಮಕ್ಕಳ ಹುಟ್ಟಿ ನೀವು ಕಷ್ಟಪಡಬೇಕು ಅಷ್ಟೇ. ಅಪ್ಪ, ನೀನು ಬೇಜಾರು ಮಾಡ್ಕೋಬೇಡಪ್ಪ, ಏನಾಗಲ್ಲ. ನೋಡು, ನೀನು ಹುಡುಗಿ ನೋಡು, ತಲೆ ಕೆಡ್ಸ್ಕೊಬೇಡ. ಅವ್ನು ಯಾಕೆ ಮದುವೆ ಆಗಲ್ಲ? ನಾನು ನೋಡ್ಕೋತೀನಿ. ಅವ್ನ ಮದುವೆಗೆ ಒಪ್ಕೊಳ್ಳೋ ಥರ ನಾನು ಮಾಡ್ತೀನಿ. ನೀನೇನು ಬೇಜಾರು ಮಾಡ್ಕೋಬೇಡ ಕಣಪ್ಪ. ಏನು ಬೇಜಾರು ಮಾಡ್ಕೊಳ್ಳೋದು ಏನೋ. ಹಾಂ ಸರಿ ಬಿಡು. ಕಾವೇರಿ, ಹೋಗು, ಅವನಿಗೆ ಊಟ ಗಿಟ್ಟ ಕೊಡು. ಬೇಜಾರು ಮಾಡ್ಕೊಂಡು ಹಸ್ಕ ಮನೆಗೆ ಬಿಡ್ತಾನೆ, ಹೋಗು. ಸರಿ ಕಂದ್ ಬನ್ನಿ, ನೀವು ಊಟ ಮಾಡಿ ಬನ್ನಿ. ಬಿಸಿ ಬಿಸಿ ಮುದ್ದೆ ತೆಗೆದು ಹೊಸಿವತ್ತಾಯ್ತಾ? ಅವ್ನು ಬರಲಿ ಅಂದರೆ ಅವ್ನು ಬಂದು ಹೆಂಗೆ ಮಾತಾಡ್ದ ನೋಡಿ. ಬನ್ನಿ, ಊಟ ಮಾಡಿ ಬನ್ನಿ ನೀವೇ. ಅವ್ನಿಗೆ ಕೊಡ್ತೀನಂತೆ. ನಡಿ ಫಸ್ಟ್ ಅವನಿಗೆ ಕೊಡು. ದುಡಿಯೋ ಮನ್ಸ ಅವನಿಗೆ ಕೊಡಗವ. ಅಪ್ಪ, ನೀನು ಏನು ಬೇಜಾರು ಮಾಡ್ಕೋಬೇಡ ಕಣಪ್ಪ. ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ. ನೀನೇನು ತಲೆ ಕೆಡ್ಸ್ಕೋಬೇಡ. ಅಣ್ಣಂಗೊಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಅವನೇ ಖುಷಿಯಾಗಿ ಮದುವೆ ಮಾಡ್ಕೋತಾನೆ. ಅವ್ನಿಗೊಂದು ಒಳ್ಳೆ ಕೆಲಸ ಸಿಗಬೇಕು. ಅವ್ನಿಗೊಂದು ಒಳ್ಳೆ ಕೆಲಸ ಸಿಕ್ಕಿದ್ರೆ ಒಂದು ಒಳ್ಳೆ ಹುಡುಗಿನೂ ಸಿಗ್ತಾಳೆ. ಅವನು ಖುಷಿಯಾಗಿ ಮದುವೆ ಆಗ್ತಾನೆ. ಎಲ್ಲ ಸರಿ ಹೋಗುತ್ತೆ ಅಪ್ಪ. ನೀನೇನು ತಲೆ ಕೆಡ್ಸ್ಕೋಬೇಡ. ಸಿಗ್ಬೇಕಲ್ಲ. ಅವ್ನು ಅನ್ಕೊಂಡಂಗೆ ಒಂದು ಒಳ್ಳೆ ಕೆಲಸ ಸಿಕ್ಬಿಟ್ರೆ ಅವ್ನಿಗೂ ಸಮಾಧಾನ ಆಯ್ತದೆ, ಕೋಪನೂ ಕಡಿಮೆ ಮಾಡ್ಕೋತಾನೆ. ಎಲ್ಲರೂ ಒಂದು ಒಳ್ಳೆ ಕಡೆ ನೋಡಿ ಮದುವೆ ಮಾಡ್ಬೋದು. ಏನು ಮಾಡೋದು? ಅವ್ನಿಗಂತ ಒಂದು ಒಳ್ಳೆ ಕೆಲಸ ಸಿಗ್ಬೇಕಲ್ಲ. ನನ್ನ ಮದುವೆ ಬಗ್ಗೆನೇ ಮಾತಾಡ್ಬಿಡಿ ಅಂದ್ಬಿಟ್ಟ. ಏನು ಮಾಡೋದು ಏನೋ. ಅಪ್ಪ, ನೀನು ತಲೆ ಕೆಡ್ಸ್ಕೋಬೇಡ. ಅವ್ನಿಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ ನಾನು. ನೀನೇನು ಯೋಚನೆ ಮಾಡಬೇಡ. ಅದ್ರ ಬಗ್ಗೆ ನನಗೆ ಏನು ಮಾಡಬೇಕು ಅಂತ ಗೊತ್ತು. ನೀನೇನು ಯೋಚನೆ ಮಾಡಬೇಡ. ನಡಿ, ನೀನು ಊಟ ಮಾಡು, ನಡಿ. ಸರಿ ಕಣವ, ಬಾ ನೀನು ಊಟ ಮಾಡು ಬಾ. ಸರಿಯಪ್ಪ, ಆಯಿತು, ನಡಿ. ಪಾಪ ಅಪ್ಪ. ಅಪ್ಪನ ಪರಿಸ್ಥಿತಿ ಗೊತ್ತಿದ್ರು ಅಣ್ಣ ಹಿಂಗೆ ಮಾತಾಡ್ತಾನಲ್ಲ, ಸರಿನಾ? ಅಪ್ಪಂಗೆ ಬೇಜಾರಾಗಲ್ವಾ? ಆದರೂ ನಮ್ಮ ಅಣ್ಣನೂ ಹಂಗೆ ಇದ್ದಾನೆ. ಏನು ಮಾಡೋದು? ಅವನಿಗೆಲ್ಲರೂ ಒಂದು ಒಳ್ಳೆ ಕೆಲಸ ಸಿಕ್ಬಿಟ್ರೆ ಖುಷಿಯಾಗಿ ಮದುವೆ ಆಗ್ತಾನೆ. ಅವ್ನು ಮದುವೆ ಆಗಿ ಅವ್ನು ಖುಷಿಯಾಗಿದ್ದರೆ ನನಗಷ್ಟೇ ಸಾಕು. ಆವಾಗ ಅಪ್ಪನೂ ನೆಮ್ಮದಿಯಾಗಿರ್ತಾರೆ. ಪಾಪ ವಯಸ್ಸಾದ ಕಾಲದಲ್ಲಿ ಅವ್ರು ನೆಮ್ಮದಿ ಹಾಳು ಮಾಡೋದು ಎಷ್ಟು ಸರಿ ಹೇಳು? ಏನು ಮಾಡೋದು? ಇದಕ್ಕೆಲ್ಲ ನಮ್ಮ ಪ್ರೇಮ ಅದಕ್ಕೇನೆ ಗ್ಯಾರಂಟಿ. ಅವರೇ ನಮಗೇನಾದರೂ ಸಹಾಯ ಮಾಡಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.